ರಾಜಿ, ಅಷ್ಟಕ್ಕೂ ನಿನ್ ಡ್ರಾಯಿಂಗ್ ಎಲ್ಲಿ? ರಾಜಿ, ನನಗೆ ಈ ಮನೆಯಲ್ಲಿ ನೀನೇ ಅಲ್ವಾ ಬೆಸ್ಟಿ. ನೀನೇ ಮಾತಾಡಿಸ್ದೆ ಹೋದ್ರೆ ಹೇಗೆ ಹೇಳು? ಓ, ಮೇಡಮ್ ಅವ್ರಿಗೆ ಇನ್ನೂ ಕೋಪ ಹೋಗಿಲ್ಲ ಅಂತಾಯ್ತು. ಸರಿ ಬಿಡು, ನೀನ್ ಮಾತಾಡಿಸ್ದೆ ಹೋದ್ರೆ ನಾನೇ ಮಾತಾಡ್ತೀನಿ. ನನ್ನ ಪ್ರೀತಿಯ ರಾಜಲಕ್ಷ್ಮಿ ತುಂಬಾ ಸಂತೋಷದಿಂದ ಧೈರ್ಯವಾಗಿ ಮನ್ಸಲ್ಲಿರೋ ಮಾತನ್ನ ಹೇಳೋ ಹಾಗೆ ಒಳ್ಳೆ ಹಾಕಿ ಪ್ಲೇಯರ್ ಆಗಿರ್ಬೇಕು ಅಂತ ಬಯಸ್ತಿದ್ದೀನಿ. ರಾಜಲಕ್ಷ್ಮಿಗೆ ನಾನಂದ್ರೆ ಪ್ರಾಣ ಅಲ್ವಾ? ನನಗೋಸ್ಕರ ಒಳ್ಳೆ ಪೇಂಟಿಂಗ್ ಮಾಡಿರ್ತಾಳೆ. ಎಲ್ಲಿ ನಿನ್ ಪೇಂಟಿಂಗ್ ತೋರ್ಸು. ಅಷ್ಟು ಪ್ರಾಣ ಆಗಿರೋ ನನ್ನನ್ನ ಬಿಟ್ಟು ಹೋಗುವಂತ ಅವಶ್ಯಕತೆ ಆದ್ರೂ ಏನಿತ್ತು? ಹೇಳು ಆದ್ಯಾ, ಯಾಕೆ ಹೋಗ್ತಾ ಇದ್ಯಾ? ಕೆಲವು ಸಲ ಟೈಮಿಗೆ ತಕ್ಕ ಹಾಗೆ ನಾವ್ ನಡ್ಕೋಬೇಕು ಅಂತಾರೆ. ಇದು ಕೂಡ ಅಂತದ್ದೆ. ಮಾವ, ಆದ್ಯಕ್ಕನ್ ಬರ್ತಡೇಗೋಸ್ಕರ ಡ್ರಾಯಿಂಗ್ ರೆಡಿ ಮಾಡ್ತಿದ್ದೀನಿ. ಹೇಗಿದೆ ಹೇಳು? ತುಂಬಾ ಚೆನ್ನಾಗಿದೆ ಕಣೋ. ಮಾವ, ಮತ್ತೆ ನೀನೇನ್ ಗಿಫ್ಟ್ ಕೊಡ್ತಿದ್ಯಾ? ಚೆನ್ನಾಗಿ ಕೇಳಿದೆ ಕಣೋ. ಅಷ್ಟಕ್ಕೂ ನಾನಂದ್ರೆ ಆಗದೇ ಇಲ್ಲ ಆದ್ಯಂಗೆ. ಇನ್ನು ನಾನು ಕೊಡೋ ಗಿಫ್ಟ್ ಇಷ್ಟ ಆಗುತ್ತಾ? ಅದು ಅಲ್ಲದೆ ವಾಪಸ್ ಹೋಗ್ತಿದ್ದೀನಿ ಅಂತ ಇವಳೇ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಲಲ್ಲ. ಆ ಸರ್ಪ್ರೈಸ್ ಮುಂದೆ ನಮ್ಮ ಸರ್ಪ್ರೈಸ್ ಎಲ್ಲ ಏನೂ ಇಲ್ಲ ಕಣೋ. ಅದಕ್ಕೆ ಕೊಡ್ತಾ ಇಲ್ಲ. ಮಾವ, ನೀನ್ ಏನ್ ಹೇಳ್ಬೇಕು ಅಂತ ಇದೆಯೋ ಡೈರೆಕ್ಟ್ ಆಗಿ ಹೇಳು. ನಿನಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ, ಬಿಟ್ಟಾಕು. ಅದಕ್ಕೆ ಈ ನೋವನ್ನೆಲ್ಲ ತಡೆಯೋಕ್ಕಾಗದೆ ಒಂದು 4 ದಿನ ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಅದೇನ್ ಮಾವ, ನಾಳೆ ಆದ್ಯಕ್ಕನ್ ಬರ್ತಡೇಗೆ ಇರಲ್ವಾ? ಇಲ್ಲ ಕಣೋ ಬಿಟ್ಟು. ಅವಳ ಬರ್ತಡೇಗೆ ಅಷ್ಟೇ ಅಲ್ಲ, ಅವಳಿಲ್ಲಿಂದ ಹೋಗೋ ದಿನ ಕೂಡ ನಾನಿರಲ್ಲ. ಮಾವ, ಸಡನ್ ಆಗಿ ಊರ್ಗೆ ಯಾಕೆ ಹೋಗ್ತಿದ್ಯಾ? ಇಲ್ಲಿ ನಡೀತಿರೋದು ಯಾವುದು ನನಗಿಷ್ಟ ಆಗ್ತಾ ಇಲ್ಲ. ಅಷ್ಟಕ್ಕೂ ಅವಳ ನಮ್ಮ ಮಾತನ್ನ ಕೇಳ್ದೆ ಇದ್ಮೇಲೆ ನಾವ್ಯಾಕೆ ಕೇಳಿಸ್ಕೋಬೇಕು ಮಾವ? ಬಿಟ್ಟು ನಡಿ, ನೀನ್ ಅನಾವಶ್ಯಕವಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಕರ್ದೆ. ನಡಿ, ಬಾ. ಸೀನು, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ? ಇಲ್ಲೇ ಇದ್ದು ನೋವು ಅನುಭವಿಸೋದಕ್ಕಿಂತ ದೂರ ಹೋಗೋದೇ ಒಳ್ಳೇದು ಆದ್ಯ. ಹೇಗೋ ನೀನು ಇಲ್ಲಿಂದ ಹೋಗ್ತಾ ಇದೀಯ, ಅದನ್ನ ನೋಡಿ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇಷ್ಟು ದಿನ ನಾನೇ ಹೋಗ್ಬೇಕು ಅಂತ ಇದ್ದೆ, ಆದ್ರೆ ಆಗ ನೀನೇ ತಡೆದೆ. ನೆನ್ಪಿದ್ಯಾ? ಈಗ ನೀನೇ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ನಿನಗಿಷ್ಟ ಬಂದಂಗೆ ಮಾಡು ಆದ್ಯ. ನನಗೆ ನಿಂತರ ಮನ್ಸೊಳಗಡೆ ಒಂದಿಟ್ಕೊಂಡು ಹೊರಗಡೆ ಸುಳ್ಳು ಹೇಳ್ಕೊಂಡು ನಾಟಕ ಆಡೋದಕ್ಕೆ ಬರೋದಿಲ್ಲ. ನನಗದೇನೇ ಇದ್ರು ಎದುರುಗಡೆ ನಿಂತು ಮಾತಾಡೋದೇ ಅಭ್ಯಾಸ. ಇಲ್ಲಿದ್ದು ನೋವು ಅನುಭವಿಸೋದಕ್ಕಿಂತ ಇಲ್ಲಿಂದ ದೂರ ಹೋದ್ರೇನೆ ಬೆಟರ್.
ಅದು ಹಾಗಲ್ಲ ಸೀನು, ನಾನು ಹೊರಟೋಗೋವರೆಗೂ ಆದರೂ ನೀನು ಇರಬೇಕಲ್ವಾ? ಮನ್ಸಲ್ಲಿದೆಯಾ ಆದ್ಯ? ಕಣ್ಮುಂದೆ ಇರ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಕಣ್ಣಿಗೆ ಕಾಣಿಸ್ದಿರೋ ಹಾಗೆ ದೂರ ಹೋಗ್ತಾ ಇದೆಯಾ ಅಲ್ವಾ? ಇನ್ನ ನನ್ನ ತಡಿಬೇಡ, ನಾನು ಹೊರಟು ಹೋಗ್ತೀನಿ, ನೀನು ಸಂತೋಷವಾಗಿ ಹೋಗು. ಬಿಟ್ಟು ಇವಾಗ ಹೇಳು, ಪೇಂಟಿಂಗ್ ಹೇಗಿದೆ? ವಾವ್, ಸೂಪರ್ ಅಕ್ಕ. ಸ್ಕೂಲಲ್ಲಿ ನಮ್ ಡ್ರಾಯಿಂಗ್ ಟೀಚರ್ಗಿಂತ ನೀನೇ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಬಿಟ್ಟು. ಇದನ್ನ ಗಿಫ್ಟಾಗಿ ಕೊಟ್ಟು ಆದ್ಯನ ಇಂಪ್ರೆಸ್ ಮಾಡ್ತೀನಿ. ಆದ್ಯ ಈ ಗಿಫ್ಟ್ ನೋಡಿದಾಗೆಲ್ಲ ನಾನೇ ನೆನಪಿಗೆ ಬರಬೇಕು. ಇದು ಅವಳ ಲೈಫಲ್ಲೇ ಬೆಸ್ಟ್ ಮೆಮರಿ ಆಗಿರ್ಬೇಕು. ಅಕ್ಕ, ಎಲ್ಲ ನೀನ್ ಅನ್ಕೊಂಡಂಗೆ ನಡೆಯುತ್ತೆ, ಆದ್ರೆ ಇದನ್ನ ಸರ್ಪ್ರೈಸ್ ಆಗಿ ಕೊಡೋದಕ್ ಮಾತ್ರ ಆಗೋದಿಲ್ಲ. ಯಾಕೆ ಬಿಟ್ಟು? ಯಾಕಂದ್ರೆ ನನ್ ಸರ್ಪ್ರೈಸ್ ಎಲ್ಲರಿಗೂ ಗೊತ್ತಾಗೋಗಿದೆ ಅಲ್ವಾ. ಇವಾಗ ನಿನ್ ಸರ್ಪ್ರೈಸ್ ಕೂಡ ಎಲ್ರಿಗೂ ಆದ್ಯಕ್ಕಾಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಬಿಟ್ಟು ಬೇಡ, ಅಂತ ಕೆಲಸ ಮಾತ್ರ ಮಾಡ್ಬೇಡ ಕಣೋ. ಇಲ್ಲ ಅಕ್ಕ, ಕೊಟ್ರೆ ಇಬ್ರು ಸರ್ಪ್ರೈಸ್ ಕೊಡ್ಬೇಕು, ಇಲ್ಲಾಂದ್ರೆ ಯಾರು ಕೊಡ್ಬಾರ್ದು. ಸಾರಿ ಅಕ್ಕ. ಬಿಟ್ಟು ಇರೋ. ಬಿಟ್ಟು 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 ನೀರು ರಾಜಲಕ್ಷ್ಮಿನ್ ಯಾಕೆ ಗೋಳು ಹೊಯ್ಕೋತಿದ್ಯಾ? ಆದ್ಯಕ್ಕನ್ಗೋಸ್ಕರ ಸರ್ಪ್ರೈಸ್ ಆಗಿ ಡ್ರಾಯಿಂಗ್ ಮಾಡಿದಾಳ ಅಕ್ಕ, ಎಲ್ರಿಗೂ ತೋರ್ಸೋಣ ಅಂತ. ಬಿಟ್ಟು ಏನಿದೆ ಅದ್ರಲ್ಲಿ? ಸರ್ಪ್ರೈಸ್ ಚಿಕ್ಕಮ್ಮ. ನಮಗೆ ಯಾಕೆ ಬಿಡು ಪಾರ್ವತಿ. ರಾಜಲಕ್ಷ್ಮಿ, ಕಾಲೇಜಿಗೆ ಟೈಮ್ ಆಗ್ತಿದೆ. ನಾನು ಇವಾಗ್ಲೇ ಹೊರಡ್ತೀನತ್ತೆ. ಆದ್ಯ, ಕಾಲೇಜಿಗೆ ಟೈಮ್ ಆಗ್ತಿದೆ, ನೀನ್ ಬರ್ತೀಯ ಅಲ್ವಾ? ಈಗ್ಲಾದ್ರೂ ನೀನ್ ನನ್ನ ಜೊತೆ ಮಾತಾಡ್ದೆ, ಹ್ಯಾಪಿ. ನಾನು ಕಾಲೇಜಿಗೆ ಬರ್ತಿದ್ದೀನಿ, ನಡಿ ಬಾ. ಪಾರ್ವತಿ, ರಾಜಲಕ್ಷ್ಮಿ ಇಲ್ಲೇ ಇರ್ತಾಳೆ, ಕಾಲೇಜ್ಗೆ ಹೋಗೋದು ಒಳ್ಳೇದೆ. ಹೇಗೂ ಆದ್ಯ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾಳಲ್ಲ, ಮತ್ತೆ ಅವಳು ಯಾಕೆ ಕಾಲೇಜಿಗೆ ಹೋಗ್ಬೇಕು? ಹಾಗಾದ್ರೆ ನಿರ್ಧಾರನೇನಾದ್ರೂ ಬದಲಾಯಿಸ್ಕೊ. ಪಾರ್ವತಿ, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಹಾಗೆಲ್ಲ ಖಂಡಿತ ನಡೆಯಲ್ಲ. ಅಷ್ಟು ಖಡ ಖಂಡಿತವಾಗಿ ಆದ್ಯ ಹೇಳಿದ ಮೇಲೆ ಇನ್ನು ಯಾಕೆ ಇಲ್ಲೇ ಇರ್ತಾಳೆ? ಹೊರಟೋಗ್ತಾಳೆ ಅವಳು, ಖಂಡಿತ ಹೋಗ್ತಾಳೆ. ಮತ್ತೆ ಕಾಲೇಜ್ಗೆ ಯಾಕೆ ಹೋಗ್ತಿದ್ದಾಳೆ? ಅದೇ ಟ್ರಾನ್ಸ್ಫರ್ ತಗೊಳಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಹೋಗಿರ್ತಾಳೆ. ನೀನ್ ಹುಚ್ಚ ಅನುಮಾನನೋ. ನಡಿ. ಆದ್ಯ, ಆದ್ಯ, ಹೇಳು ರಾಜಿ. ಏನಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಮನೆದೇನೋ ನೆನಪಾಗಿ
ನಾವು ಕಾಲೇಜಿಗೆ ಬಂದಾಗೋಯ್ತು ಆದ್ಯ. ಸರಸ್ವತಿ ದೇವಿ ನಿನ್ನ ನೋಡಿದ್ರೆ ಸಂಭ್ರಮ ಪಡ್ತಾಳೆ. ನೀನೇನೋ ಆಸ್ಟ್ರೇಲಿಯಾಗೆ ಹೊಟ್ಟೋಗ್ತೀನಿ ಅಂತ ಇದ್ಯಾ. ದೇವ್ರು ಎಲ್ಲಾದ್ರೂ ಇದ್ದೇ ಇರ್ತಾನೆ ಅಂತ ನೀನೇ ಹೇಳಿದ್ಯಲ್ಲ ರಾಜಲಕ್ಷ್ಮಿ. ಸರಸ್ವತಿ ದೇವಿ ಅಲ್ಲಿ ಕೂಡ ಇರ್ತಾರೆ. ಅಷ್ಟೇ ಹೊರತು ನಿನ್ನ ನಿರ್ಧಾರನ ಮಾತ್ರ ಬದಲಾಯಿಸ್ಕೊಡಲ್ಲ ಅಲ್ವಾ? ತಪ್ಪಲ್ಲ ರಾಜಲಕ್ಷ್ಮಿ, ನಾನು ಹೋಗ್ಲೇಬೇಕು. ತಪ್ಪಲ್ಲ ಅಂತಿದ್ಯಾ, ಆದ್ರೆ ನಿನ್ ಕಾರಣ ಮಾತ್ರ ಹೇಳ್ತಾ ಇಲ್ಲ. ನಿಜವಾಗ್ಲೂ ನೀನು ನಿಮ್ಮಪ್ಪ ಕರಿತಾ ಇದ್ದಾರೆ ಅಂತಾನೆ ಹೋಗ್ತಾ ಇದ್ಯಾ? ನಾನ್ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಏನಿದೆ? ನಿಜವಾಗ್ಲೂ ಅದಕ್ಕೆ ಹೋಗ್ತಿರೋದು. ನಾನ್ ನಂಬಲ್ಲ ಆದ್ಯ. ನನ್ಗೊಂದ್ ಚಿಕ್ಕ ಗಾಯ ಆದ್ರೂ ನೀನ್ ತಡ್ಕೊಡಲ್ಲ. ನನ್ನ ನೋಡ್ದೆ ನೀನ್ ಇರೋದೂ ಇಲ್ಲ. ಅಂಥದ್ರಲ್ಲಿ ಮನ್ಸನ್ ಕಲ್ ಮಾಡ್ಕೊಂಡು ಹೋಗ್ಲೇಬೇಕು ಅಂತಿದ್ಯಾ ಅಂತಂದ್ರೆ ಏನೋ ಬಲವಾದ ಕಾರಣನೇ ಇರಬೇಕು ಅನ್ಸತ್ತೆ. ಆ ಕಾರಣ ಏನು ಅಂತ ಹೇಳಾದ್ಯ, ನಿನಗ್ ನಾನ್ ಸಹಾಯ ಮಾಡ್ತೀನಿ. ರಾಜಲಕ್ಷ್ಮಿ, ನೀನ್ ಅನ್ಕೊಳ್ತಿರೋ ಹಾಗೆ ಯಾವ ಕಾರಣನೂ ಇಲ್ಲ. ಅಪ್ಪ ನನಗೋಸ್ಕರ ಬಂದಿದ್ದಾರೆ, ಅವ್ರಿಗೋಸ್ಕರ ನಾನು ಹೋಗ್ಬೇಕಲ್ವಾ? ಅಪ್ಪನಿಗೋಸ್ಕರ ಹೋಗ್ಬೇಕು ಅಂತಂದ್ರೆ ಕಾಲೇಜ್ ಮುಗಿದ್ಮೇಲೆ ನೀನ್ ಹೋಗ್ಬೋದು ಅಲ್ವಾ? ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ನೀನ್ ಹೊರಟೋಗ್ಬೇಕು ಅಂದ್ರೆ ಏನರ್ಥ? ರಾಜಲಕ್ಷ್ಮಿ, ನಿನಗೆ ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ. ನಿಜ ಹೇಳು ಸಾಕು. ಏನ್ ನಿಜ? ನೀನು ಆಸ್ಟ್ರೇಲಿಯಾಗೆ ಹೋಗ್ತಿರೋದಕ್ಕೆ ಕಾರಣ. ನಾನು ಹೋಗ್ತಿರೋದು ನಮ್ಮೆಲ್ಲರೂ ಒಳ್ಳೇದಕ್ಕೆ. ಅಂದ್ರೆ ಅಪ್ಪ ಕರೀತಿದ್ದಾರೆ ಅನ್ನೋದಷ್ಟೇ ಅಲ್ಲ, ಬೇರೆ ಏನೋ ಕಾರಣ ಇದೆ. ಹೇಳು ಆದ್ಯ, ಕಾರಣ ಏನು? ಬರ್ತಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಿದ್ದಾರೆ. ಆಮೇಲೆ ಸಿಗ್ತೀನಿ. ಹಾ ಆದ್ಯ, ಆದ್ಯ. ಹಾಯ್ ರಾಜಲಕ್ಷ್ಮಿ, ಯಾಕೆ ಕಾಲೇಜಿಗೆ ಲೇಟಾಗಿ ಬಂದೆ? ಏನೂ ಇಲ್ಲ ಪಾವನಿ. ಹೌದು, ನೀವೇನು ಈ ಡ್ರೆಸ್ಸಲ್ಲಿ ಇದ್ದೀರಾ? ಪ್ರಾಕ್ಟೀಸಿಗೆ ಹೋಗಲ್ವಾ? ಶೌರ್ಯ ಸರ್ಗಿನ್ನೂ ಜ್ವರ ಇಳ್ದೇ ಇಲ್ಲ ಕಣೆ. ಜ್ವರ ಕಮ್ಮಿ ಆಗ್ತಿದೆ ಅಂತ ಅನ್ಕೊಂಡಿದ್ದೆ. ಹೌದಾ? ನಾನು ತಣ್ಣೀರ್ ಬಟ್ಟೆನೂ ಇಟ್ಟಿದ್ನಲ್ಲ. ಏನು? ಏನೂ ಇಲ್ಲ, ನೀವು ಕ್ಲಾಸಿಗೆ ಹೋಗಿ. ಅದಲ್ಲ ರಾಜಲಕ್ಷ್ಮಿ, ನೀನು ಅದೇನೋ ತಣ್ಣೀರ್ ಬಟ್ಟೆ ಇಟ್ಟಿದ್ದೆ ಅಂತ ಹೇಳ್ತಿದ್ದೆ. ಅದೇ ಸರ್ ಮಲ್ಕೊಂಡಿರ್ಬೋದು ಅಂತ ಅನ್ಕೊಂಡೆ. ಹೌದಾ, ಸರಿ. ಹಾಗಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪ್ರಾಕ್ಟೀಸಿಗೆ ಬರ್ತೀನಿ. ಜ್ವರ ಇನ್ನೂ ಕಡಿಮೆ ಆಗಿಲ್ವಾ? ಶೌರ್ಯ ಸರ್ ಬೇಗ ಗುಣ ಆಗ್ಬೇಕು. ಆಂಜನೇಯ ಸ್ವಾಮಿ, ನೀನೇನಾದ್ರೂ ಮಾಡಪ್ಪ, ಬೇಗ ಅವ್ರ ಗುಣ ಆಗೋ ಹಾಗೆ ಮಾಡು. ಕೆಲಸದವಳು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. 1 ವಾರ ಬರಕ್ಕಾಗಲ್ಲ ಅಂತ ಹೇಳಿದ್ಲು. ಮತ್ತೆ ಜ್ವರದಲ್ಲಿ 2 ದಿನದಿಂದ ಮಲಗಿದ್ರು. ನನ್ನ ರೂಮ್ನ ಯಾರು ಕ್ಲೀನ್ ಮಾಡಿರ್ತಾರೆ? ಲೆಟರಾ? ನಿಮಗೆ ಜ್ವರ ಬಂದಿದೆ ಅಂತ ಬಂದೆ, ಆದರೆ ಆಗ ನೀವು ನಿದ್ರೆ ಮಾಡ್ತಾ ಇದ್ರಿ. ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕಿಷ್ಟ ಇಲ್ಲದೆ ನಾನು ಏಳಿಸ್ಲಿಲ್ಲ. ಮೈಯೆಲ್ಲ ಸುಡುತ್ತಾ ಇತ್ತು, ಅದಕ್ಕೆ ತಣ್ಣೀರ್ ಬಟ್ಟೆ ಹಾಕಿದ್ದೀನಿ. ಹಾಗೇನೆ ನಿಮಗೋಸ್ಕರ ಅಡುಗೆ ಕೂಡ ಮಾಡಿಟ್ಟಿದ್ದೀನಿ. ಎದ್ದ ತಕ್ಷಣ ಫ್ರೆಶ್ ಆಗಿ ಊಟನ ಮಾಡಿ. ಯಾರಾಗಿರ್ಬೋದು? ಕೆಲಸದೋಳಲ್ಲ ಅಂತ ಕನ್ಫರ್ಮ್ ಆಯ್ತು.
ಮತ್ತು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ಮಾಡೋವಂಥ ಅವಶ್ಯಕತೆ ಯಾರಿಗಿತ್ತು? ಖಂಡಿತವಾಗ್ಲೂ ಈ ಪೆನ್ ಕ್ಯಾಪ್ ಇದನ್ನೆಲ್ಲ ಮಾಡಿರೋರದೇ ಆಗಿರುತ್ತೆ. ಅಷ್ಟಕ್ಕೂ ಯಾರಾಗಿರ್ತಾರೆ? ಆದರೆ ನಾನು ನನಗೋಸ್ಕರ ಯಾರೂ ಬರಲ್ಲ ಅಂದ್ಕೊಂಡಿದ್ದೆ. ನನಗೋಸ್ಕರ ಅಡುಗೆ ಮಾಡಿ ರೂಮ್ ಕ್ಲೀನ್ ಮಾಡೋ ಅಂಥ ಅಗತ್ಯ ಯಾರಿಗಿರುತ್ತೆ? ಅಷ್ಟಕ್ಕೂ ಯಾರಿರ್ಬೋದು? ಏನಪ್ಪ ಹೇಳಿ ಮೇಡಮ್. ಇಲ್ಲಿ ಹಾಕಿ ಗ್ರೌಂಡ್ ಹೇಗೆ ಹೋಗ್ಬೇಕು? ನೇರವಾಗಿ ಹೋಗಿ ಬಲಗಡೆ ತಿರ್ಕೊಳ್ಳಿ ಅಮ್ಮ, ಕಾಣಿಸುತ್ತೆ. ಸರಿನಪ್ಪ. ಇಲ್ಲಿ ನೋಡಮ್ಮ. ಏನಮ್ಮ, ನಿಮ್ಮ ಹಾಕಿ ಸರ್ ಎಲ್ಲಿದ್ದಾರೆ? ಇವತ್ತು ಲೀವ್ ತಗೊಂಡಿದ್ದಾರೆ ಮೇಡಮ್, ಕಾಲೇಜಿಗೆ ಬಂದಿಲ್ಲ. ಮತ್ತೆ ಎಲ್ಲಿರ್ತಾರೆ? ಕ್ವಾರ್ಟರ್ಸ್ ಅಲ್ಲಿ ಇರ್ತಾರೆ ಮೇಡಮ್. ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ. ಸರಿ. ಹೋಗೋಣ. ನಡೀರಿ. ಎಷ್ಟೇ ಯೋಚನೆ ಮಾಡಿದ್ರು ಈ ಕೆಲಸನೆಲ್ಲ ಯಾರು ಮಾಡಿದಾರೋ ಗೊತ್ತಾಗ್ತಿಲ್ಲ. ಹೆಲ್ಪ್ ಮಾಡಿದವರು ಅಡ್ರೆಸ್ ಬರ್ದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಹೆಸರು ಹೇಳ್ದೇನೆ ಇಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೆ ಯಾರಂತ ಕಂಡುಹಿಡಬೇಕು. ಯಾರಾಗಿರ್ತಾರೆ ಈ ಮಿಸ್ಟ್ರಿ ಪರ್ಸನ್? ಫ್ರೆಂಡ್ಸು ಚಾನ್ಸೇ ಇಲ್ಲ. ರಿಲೇಟಿವ್ಸ್ ನಮ್ಮನ್ನು ಹೊಡ್ಕೊಂಡು ಬರೋಂಥ ಬ್ಯಾಕ್ಗ್ರೌಂಡ್ ಇಲ್ಲ. ಸ್ಟೂಡೆಂಟ್ಸ್ ಯಾಕೆ ಬಂದಿದ್ದೀರಾ? ಅಮ್ಮನ್ ಕೇಳೋ ಪ್ರಶ್ನೆನಾ ಇದು? ಯಾಕೆ ಬರ್ತೀನೋ, ನಿನ್ಗೋಸ್ಕರನೇ ಬಂದಿದ್ದೀನಿ.
ಕನಿಷ್ಠ ನನ್ನ ಒಳಗ್ ಬರೋಕ್ ಹೇಳ್ತೀಯೋ ಅಥವಾ ಹೀಗೆ ಹೋಗು ಅಂತೀಯೋ? ನಿನ್ಗೆಷ್ಟೇ ಕೋಪ ಇದ್ರು ಈ ತಾಯಿ ಮೇಲೆ ಗೌರವ ಇದೆ ಅಂತ ನನಗೆ ಗೊತ್ತು. ಅದಕ್ಕೆ ಹುಡ್ಕೊಂಡು ಬಂದೆ. ಈಗಷ್ಟೇ ನಾನು ಹುಡ್ಕೊಂಡು ಯಾರು ಬರಲ್ಲ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲೇ ನೀವು ಬಂದ್ರಿ. ಅಷ್ಟಕ್ಕೂ ವಿಷಯನ ಹೇಳಿ. ಏಯ್, ಇಷ್ಟು ದಿನ ಆದ್ಮೇಲೆ ಬಂದಿದ್ದೀನಿ, ಹೀಗೆ ಮಾತಾಡ್ತಿದ್ಯಲ್ಲ. ಮೊದಲು ಕುಡಿಯೋದಕ್ಕೆ ಸ್ವಲ್ಪ ನೀರು ತಗೊಂಡ್ ಬಾ.